ನಮ್ಮ ಕಲ್ಯಾಣ ಕರ್ನಾಟಕ ನಾಡು ಆಯ್ತು, ನಮ್ಮ ಇಡೀ ಭಾರತವು ಕೂಡ ಅನೇಕತೆಯಲ್ಲಿ ಏಕತೆಯನ್ನ ಎತ್ತಿ ಹಿಡಿದಂತ ನಾಡು ನಮ್ಮದು. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇರ್ಲಾರ್ದಂಗ ನಾವು ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಅದೇ ರೀತಿ ನಡ್ಕೊಂಡು ಬಂದಿವಿ. ಆ ಸೌಹಾರ್ದ ಪರಂಪರೆಯನ್ನ ಎತ್ತಿ ಹಿಡಿಲಿಕ್ಕೆ ಬಹುತ್ವ ಭಾರತೋತ್ಸವ ಅನ್ನೋದೊಂದು, ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅನ್ನೋದೊಂದು 3 ದಿವಸದ ಉತ್ಸವವನ್ನ ನಾವು ಕಲಬುರಗಿಯಲ್ಲಿ ಮಾಡ್ತಾ ಇದ್ವಿ. 17ಕ್ಕೆ ಒಂದು ವೆಹಿಕಲ್ ರ್ಯಾಲಿ ಇರುತ್ತ ಶರಣಬಸವೇಶ್ವರ ದೇವಸ್ಥಾನದಿಂದ ದರ್ಗಾವರೆಗೂ. 18ನೇ ತಾರೀಕು ನಮ್ಮ ಶರಣ ಸೂಫಿ ಸಂತರ ಏನು ನಡೆದಂತಹ ನಾಡದ ನಮ್ದು. ಯಾವುದೇ ಜಾತಿಗಳನ್ನ ಧರ್ಮದಿಂದ ನಮ್ಮ ಮಧ್ಯೆ ಒಡುಕು ಮಾಡ್ಕೊಳ್ಳಾರ್ದಂಗೆ, ಈಗ್ಲೂ ನಮ್ಮ ಅನೇಕ ಹಳ್ಳಿಗಳಲ್ಲಿ ನಾವು ಹೋದ್ವಿ ಅಂತಂದ್ರೆ ಯಾವುದೇ ಧರ್ಮ ಜಾತಿ ನೋಡ್ಲಾರ್ದಂಗೆ ಒಬ್ಬರ ಭ್ರಾತೃತ್ವ ಸಂಸ್ಕೃತಿಯನ್ನ ನಮ್ಮಲ್ಲಿ ಇನ್ನೂ ಅದ. ಯಾಕಂದ್ರ ನಮ್ಮ ಶರಣ ಸಂಸ್ಕೃತಿ ಅದನ್ನ ನಮಗ ಹೇಳ್ಕೊಟ್ಟದ. ಹಾಗಾಗಿ ಆ ಸಂಸ್ಕೃತಿಯನ್ನ ನಾವು ಒಂದು ಸಂಗೀತದ ಭಾಗವಾಗಿ 18ನೇ ತಾರೀಕು ಸಂಗೀತೋತ್ಸವ ಇರುತ್ತ. ಒಂದು ದಿನವಿಡೀ ಕವ್ವಾಲಿ ಇರಬಹುದು, ಜನಪದ ಹಾಡುಗಳು, ನಮ್ಮ ಭಜನೆ, ಬೇರೆ ಬೇರೆ ಅನೇಕ ವಿವಿಧ ರೀತಿಯ ಸಂಗೀತೋತ್ಸವ ಕಾರ್ಯಕ್ರಮ 18ಕ್ಕೆ ಇರ್ತದ. ಇನ್ನು 19ನೇ ತಾರೀಕು ಕನ್ನಡ ಭವನದಿಂದ ತಿಮ್ಮಾಪುರದಿಂದ ಜಗತ್ ಸರ್ಕಲ್ ವರೆಗೂ ಒಂದು ಪಾದಯಾತ್ರೆ ಮಾಡಿ ಅಲ್ಲಿಂದ ಮಧ್ಯಾಹ್ನ ಅತಿ ದೊಡ್ಡ ಬಹಿರಂಗ ಸಭೆ ಜಗತ್ ವೃತ್ತದಲ್ಲಿ ನಡೀತದ. ಎಲ್ಲಾ ಜನರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಯಾವ ಸೌಹಾರ್ದ ಪರಂಪರೆಯನ್ನ, ಯಾವ ಭ್ರಾತೃತ್ವ ಪರಂಪರೆಯನ್ನ ನಾವು ನೋಡ್ಕೊಂಡು ಬೆಳ್ಕೊಂಡು ಬಂದೀವಿ, ಅದು ನಮ್ಮ ಮುಂದಿನ ಪೀಳಿಗೆಗೂ ಮುಟ್ಟಬೇಕಾಗ್ಯದ. ಯಾಕಂದ್ರೆ ಇವತ್ತು ಅನೇಕ ಕೋಮುವಾದಿ ಸಂಘಟನೆಗಳು ನಮ್ಮ ಮಧ್ಯೆ ವಿಷ ಬೀಜ ಬಿಟ್ಲಿಕತ್ತಾರ. ಜಾತಿ ಹೆಸರಿನ ವಿಷ ಬೀಜ ಇರ್ಬೋದು, ಧರ್ಮದ ಹೆಸರಿನ ವಿಷ ಬೀಜ ಇರ್ಬೋದು, ನಮ್ಮ ಮಧ್ಯೆ ಯುವ ಜನರಲ್ಲಿ ಅದನ್ನ ಬಿಟ್ಲಿಕತ್ತಾರ. ಸೊ ಹಂಗಾಗಿ ನಮ್ಮ ಸೌಹಾರ್ದ ಪರಂಪರೆಯನ್ನ ಎತ್ತಿ ಹಿಡಿಲಿಕ್ಕೆ ಈ 3 ದಿವಸದ ಉತ್ಸವ ಇರುತ್ತ. 19ನೇ ತಾರೀಕು ಆದಷ್ಟು ಹೆಚ್ಚು ಜನ ನಮ್ಮ ಜೊತೆ ಬಂದು ಕೈ ಜೋಡಿಸಿ ಅವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ನೀವೆಲ್ಲರೂ, ಸೌಹಾರ್ದ ಪರಂಪರೆಯನ್ನ ಎತ್ತಿ ಹಿಡಿಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಆಶಿಸ್ತೀವಿ.